ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 68ನೇ ವಾಕ್ಯ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಬರುವಾಗ ಆರಂಭದಲ್ಲಿ ಯೇಸುಸ್ವಾಮಿ 5 ರೊಟ್ಟಿ 2 ಮೀನಿನಿಂದ 5,000 ಗಂಡಸರು ಇತರ ಹೆಂಗಸರು ಎಲ್ಲ ಸೇರಿ ಅನೇಕರಿಗೆ ಊಟವನ್ನು ಕೊಡ್ತಾರೆ. ಎಲ್ಲರೂ ಊಟ ಮಾಡಿ ತೃಪ್ತಿಯಾಗಿ ಹೊರಡ್ತಾರೆ. ನಂತರ ಜನರಿಗೆ ಭಾಳ ಸಂತೋಷ ಆಗುತ್ತೆ, ಯೇಸುಸ್ವಾಮಿ ಹತ್ರ ಬಂದರೆ ನಮಗೆ ಊಟ ಸಿಗುತ್ತೆ ಅಂತ. ಅವರು ನೆಕ್ಸ್ಟ್ ಡೇ ಯೇಸುವನ್ನು ಹುಡುಕ್ತಾರೆ. ಯೇಸು ಸಿಗಲ್ಲ. ಹೇಗೋ ಮಾಡಿ ಹುಡುಕಿ ಯೇಸುವನ್ನು ಕಂಡುಕೊಳ್ತಾರೆ. ಯೇಸುವನ್ನು ಕಂಡುಕೊಂಡಾಗ ಅವ್ರು ಹೇಳ್ತಾರೆ, ಸ್ವಾಮಿ ಯಾವಾಗ ಬಂದ್ರಿ? ನಾವು ನಿಮ್ಮನ್ನೆಲ್ಲ ಹುಡುಕ್ತಾ ಇದ್ವಿ. ಯೇಸು ಹೇಳ್ತಾರೆ, ನೀವು ನನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನನ್ನನ್ನು ಹುಡುಕಿಲ್ಲ, ನೀವು ಹೊಟ್ಟೆ ತುಂಬಿಸ್ಕೊಂಡದ್ರಿಂದ ಆ ಆಹಾರಕ್ಕೋಸ್ಕರ ನೀವು ನನ್ನನ್ನು ಹುಡುಕ್ತಾ ಇದ್ದೀರಾ. ನಿತ್ಯ ಜೀವಕ್ಕೆ ಉಳಿಯುವಂಥ ಆಹಾರಕ್ಕಾಗಿ ದುಡಿಯಿರಿ, ಕಷ್ಟಪಡ್ರಿ ಎಂಬುದಾಗಿ ಯೇಸು ಹೇಳ್ತಾರೆ. ಈಗ ಈ ರೀತಿ ಹೇಳಿದ ನಂತರ ಯೇಸು ಹೇಳ್ತಾರೆ, ನೀವು ನನ್ನನ್ನು ತಿನ್ನದಿದ್ದರೆ, ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ಅಥವಾ ನನ್ನೊಂದಿಗೆ ಐಕ್ಯವಾಗದಿದ್ದರೆ ನಿಮಗೆ ದೇವರ ರಾಜ್ಯ ಸೇರೋಕ್ಕಾಗಲ್ಲ. ಯಾವಾಗ ಯೇಸು ತನ್ನ ಮಾಂಸವನ್ನು ತಿನ್ನಬೇಕು, ತನ್ನ ರಕ್ತವನ್ನು ಕುಡಿಬೇಕು ಅಂತ ಹೇಳಿದ್ರೋ ಇವರಲ್ಲಿ ಒಂದು ಕನ್ಫ್ಯೂಷನ್ ಉಂಟಾಯಿತು. ನಿನ್ನೆ ನೋಡಿದ್ರೆ ಮೀನು ಕೊಟ್ಟರು, ಇವತ್ತು ಬೇರೆ ಏನಾದ್ರು ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಇವತ್ತು ತನ್ನ ಮಾಂಸವನ್ನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ನಾವು ನರಮನುಷ್ಯರನ್ನು ತಿನ್ನುವವರಲ್ಲ, ಮಾಂಸವನ್ನು ತಿನ್ನುವವರಲ್ಲ, ನಾವು ಈ ಬೇರೆ ವಸ್ತುಗಳನ್ನು ತಿನ್ನುವವರು, ನಮಗೆ ಬೇಡ ಅಂತ ಯೋಚನೆ ಆಯಿತು. ಆ ಸಮಯದಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಹೇಳಿದ್ದು ತನ್ನೊಂದಿಗೆ ಐಕ್ಯವಾಗಿರಬೇಕು, ತನ್ನನ್ನು ಆತುಕೊಳ್ಬೇಕು, ಈ ಲೋಕದ ಆಹಾರಕ್ಕಾಗಿ ಆಶ್ರಯಿಸಬಾರ್ದು, ನಿತ್ಯ ಜೀವಕ್ಕಾಗಿ, ನಿತ್ಯ ಜೀವದ ಆಹಾರಕ್ಕಾಗಿ ನೀವು ಆಸಕ್ತಿ ಉಳ್ಳವರಾಗಬೇಕು. ನೀವು ನೆನ್ನೆ ತಿಂದಿದ್ದರಿಂದ ನನ್ನನ್ನು ಹುಡುಕೋದಲ್ಲ, ವಾಕ್ಯ ಕೇಳೋ ಉದ್ದೇಶದಿಂದ ನನ್ನನ್ನು ಹುಡುಕಬೇಕು. ಈ ಒಂದು ಉದ್ದೇಶದಿಂದ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಅವರು ಅದನ್ನು ಅಪಾರ್ಥ ಮಾಡಿಕೊಂಡು ಯೇಸುವಿನ ಮಾಂಸವನ್ನೇ ತಿನ್ನಬೇಕೇನೋ ಅಂತ ಅವರು ಯೋಚನೆ ಮಾಡಿ ಅವರೇನು ಮಾಡ್ತಾ ಇದ್ದಾರೆ, 66ನೇ ವಾಕ್ಯದಲ್ಲಿ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಅಂದಿನಿಂದ ಯೇಸು ಜೊತೆ ಹೋಗ್ತಾ ಇದ್ದಂಥವರಲ್ಲಿ ಅನೇಕರು ಯೇಸುಸ್ವಾಮಿನ ಬಿಟ್ಟರು. ಯೇಸುಸ್ವಾಮಿನ ಬಿಟ್ಟು ಸಂಚಾರ ಮಾಡುವುದನ್ನು ಬಿಟ್ಟು ಅವರು ತಮ್ಮ ಮಾರ್ಗ ನೋಡಿದ್ರು. ನಿಮ್ಮ ರೊಟ್ಟಿನೂ ಬೇಡ, ನಿಮ್ಮ ಮೀನು ಬೇಡ, ನಿಮ್ಮ ಮಾಂಸನೂ ಬೇಡ. ಹಾಗಾದರೆ ಅವರು ಬಂದಿದ್ದು ಯಾತಕ್ಕೋಸ್ಕರ? ವಾಕ್ಯಗಳಿಗಾಗಿ ಬಂದಿಲ್ಲ. ಇವತ್ತು ಅನೇಕರು ಅದೇ ಥರನ ಸಭೆಗಳಿಗೆ ಬರೋದು ಯಾಕೆ? ಅವರಿಗೆ ವಾಕ್ಯ ಬೇಕು ಅಂತಿಲ್ಲ, ಅವರಿಗೆ ನಿತ್ಯ ಜೀವ ಬೇಕು ಅಂತಿಲ್ಲ. ಅವರ ಸಾಲ ತೀರಬೇಕು, ಅವರ ರೋಗ ನೀಗಬೇಕು, ಅವರ ಬಡತನ ನೀಗಬೇಕು, ಅವರ ಕೊರತೆ ನೀಗಬೇಕು, ಅವರ ಮಕ್ಕಳು ಮದುವೆ ಆಗಬೇಕು, ಅವರ ಮಕ್ಕಳಿಗೆ ಒಳ್ಳೆ ಅಡ್ಮಿಷನ್ ಬೇಕು, ಅವರ ಮಕ್ಕಳಿಗೆ ಒಳ್ಳೆ ಜ್ಞಾನ ಬೇಕು. ಎಲ್ಲ ಸ್ವಾರ್ಥ ಬಯಕೆಯಿಂದ ಇವತ್ತು ಆಲಯಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಸ್ವಾರ್ಥ ಬಯಕೆಗಳನ್ನೆಲ್ಲ ದೇವರು ಬಯಸುವಂಥದ್ದು ಆತ್ಮೀಕ ಬಯಕೆಗಳು. ಸ್ವಾರ್ಥ ಬಯಕೆಗಳು ಬೇಡ ಅಂತ ನಾನು ಹೇಳಲಿಲ್ಲ. ಆಲಯಕ್ಕೆ ಬಂದಾಗ ರೋಗ ನೀಗುತ್ತೆ, ಸಾಲ ನೀಗುತ್ತೆ, ಬಡತನ ನೀಗುತ್ತೆ, ದೇವರ ಆಶೀರ್ವಾದ ಮಾಡ್ತಾ ಅದೆಲ್ಲ ಒಂದು ಕಡೆ ಇದೆ. ಅದೆಲ್ಲ ಸೆಕೆಂಡರಿ. ಅದು ಮೊದಲ ಆದ್ಯತೆ ಅದಕ್ಕಲ್ಲ. ನಾನು ಕರ್ತನನ್ನು ಆರಾಧನೆ ಮಾಡಿದ್ದು ಯಾಕೆ? ನಾನು ಆಲಯಕ್ಕೆ ಬಂದಿದ್ದು ಯಾಕೆ? ದುಡ್ಡು ಸಿಗೋಕ್ಕಲ್ಲ. ದುಡ್ಡು ಸಿಗೋಕ್ಕಾದರೆ ಬೇರೆ ಎಲ್ಲೋ ಹೋಗ್ಬೋದು. ನಮ್ಗೆ ರೋಗ ಗುಣ ಆಗಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೋದು. ಸಮಾಧಾನ ಬೇಕು ಅಂದರೆ ಬೇರೆ ಎಷ್ಟೋ ಜಾಗಗಳಿದ್ದಾವೆ. ಆದರೆ ವಾಕ್ಯ ಹೇಳ್ತದೆ, ನಾನು ನೀವು ಬಂದಿರೋದು ಯಾತಕ್ಕೆ? ನನ್ನ ಮೊದಲ ಆದ್ಯತೆ ನನಗೆ ಕರ್ತನ ಬಳಿಗೆ ಹೋಗಬೇಕು, ನಾನು ನಿತ್ಯ ಜೀವವನ್ನು ಪಡಿಬೇಕು. ಆ ವಾಕ್ಯ ನನ್ನನ್ನು ಉಜ್ಜೀವಿಸ ಮಾಡುವ, ಬಲ ಕೊಡುವಂತಹ ವಾಕ್ಯ ನನ್ನಲ್ಲಿ ಬೇಕು. ಅದು ನನ್ನ ಒಂದು ಪ್ರಾಮುಖ್ಯತೆ ಆಗಬೇಕು. ಈಗ ಏನು ಮಾಡಿದ್ರು? ಎಲ್ಲರೂ ಹೊರಟೋಗ್ಬಿಟ್ರು ಅನೇಕರು. ಆಗ 67ನೇ ವಾಕ್ಯದಲ್ಲಿ ಓದ್ತೇವೆ, ಯೇಸು ಇದನ್ನು ನೋಡಿ ತನ್ನ 12 ಮಂದಿ ಶಿಷ್ಯರನ್ನು ನೋಡಿ ಹೇಳ್ತಾರೆ, ನೀವು ಸಹ ಹೋಗಬೇಕು ಅಂತ ಇದ್ದೀರಾ? ನೋಡಿ, ಅಷ್ಟು ಜನ ಬಿಟ್ಟು ಹೋಗಿದ್ದಾರೆ. ಯೇಸುಸ್ವಾಮಿ ಮತ್ತೆ ಕೇಳ್ತಾರೆ, ನೀವು ಹೋಗಬೇಕು ಅಂತ ಇದ್ದೀರಾ ಅಂತ ಕೇಳ್ತಾರೆ. ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ? ಹೋಗೋರ್ನೆಲ್ಲ ಕರೆದು, ಹೋಗ್ಬೇಡ್ರಿ, ನಾನು ಸ್ವಲ್ಪ ನನ್ನ ಮೆಸೇಜನ್ನು ಹಾರ್ಡ್ನೆಸ್ ಕಡಿಮೆ ಮಾಡ್ತೀನಿ, ಗಟ್ಟಿ ಕಡಿಮೆ ಮಾಡ್ತೀನಿ, ಇನ್ನೊಂದು ಸರಿ ಹಂಗೆ ಹೇಳಲ್ಲ ಅಂತ ಹೇಳ್ಬಿಡ್ತಿದ್ವಿ. ಆದರೆ ಯೇಸುಸ್ವಾಮಿ ಹೇಳ್ತಾರೆ, ನಿಮಗೂ ಹೋಗೋಕ್ಕೆ ಮನಸ್ಸಿದೆಯಾ? ನೀವು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ಹೋಗೋದಾದರೆ ನೀವು ಹೋಗಬಹುದು ಎಂಬ ರೀತಿಯಲ್ಲಿ ಯೇಸು ಅವ್ರಿಗೆ ಹೇಳಿದಾಗ, ಸ್ವಾಮಿಯ ಬಳಿಯಲ್ಲಿ ಸೀಮೋನ್ ಪೇತ್ರ ಹೇಳುವಂಥ ಮಾತು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗಬೇಕು. ಯಾರ ಬಳಿಗೆ ಹೋಗೋಣ ಸ್ವಾಮಿ? ಎಲ್ಲಿಗೆ ಹೋಗಲಿ ನಾವು? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು. ನೋಡಿ ಪೇತ್ರನ ಮಾತು, ಸ್ವಾಮಿ, ನಾವು ಮೀನು ತಿನ್ನೋಕ್ಕೆ ಅಂತ ನಿನ್ನ ಹತ್ರ ಬಂದಿಲ್ಲ, ರೊಟ್ಟಿ ತಿನ್ನೋಕ್ಕೆ ಅಂತ ನಿಮ್ಮ ಹತ್ರ ಬಂದಿಲ್ಲ. ಯಾಕೆಂದರೆ ನಾವು ಮೀನು ಹಿಡಿಯೋರೇ ಆಗಿದ್ವಿ.
ಡೈಲಿ ಡಿಫ್ರೆಂಟ್ ಟೈಪ್ ಆದಂಥ ಮೀನುಗಳನ್ನು ತಿಂತಾಯಿದ್ವಿ ಸ್ವಾಮಿ. ಮೀನಿಲ್ಲ ಅಂತ ಬಂದಿಲ್ಲ ನಾವು, ನನಗೆ ಮೀನು ತಿನ್ನಬೇಕು ಅಂತ ಬಂದಿಲ್ಲ ಸ್ವಾಮಿ. ನಾವು ಎಲ್ಲೂ ಸಿಗಲಾರದಂತಹ ವಾಕ್ಯ ತಿನ್ನುವುದಕ್ಕಾಗಿ ಬಂದಿದ್ದೇವೆ. ಆ ಸಿಮೋನ್ ಪೇತ್ರನ ಮಾತಿನ ಅರ್ಥ ಏನು ಗೊತ್ತಾ? ಸ್ವಾಮಿ, ಮೀನು ಬೇರೆ ಎಲ್ಲೋ ಸಿಗುತ್ತೆ, ರೊಟ್ಟಿ ಎಲ್ಲಿ ಬೇಕಾದರೂ ಸಿಗುತ್ತೆ, ನಿತ್ಯ ಜೀವದ ಮಾತು ಎಲ್ಲೂ ಸಿಗಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ಈ ಲೋಕದ ಆಶೀರ್ವಾದಗಳು ಎಲ್ಲೋದ್ರೂ ಸಿಗುತ್ತೆ ನಮಗೆ, ಯಾರು ಬೇಕಾದರೂ ಕೊಡ್ತಾರೆ. ಆದರೆ ವಾಕ್ಯ ಸಿಗಲ್ಲ. ಆ ಯೇಸು ಕೊಡುವಂಥ ಸಮಾಧಾನ ಸಿಗಲ್ಲ, ಯೇಸು ಕೊಡುವಂಥ ಸಂತೋಷ ಸಿಗಲ್ಲ. ಅದು ಬೇಕು ಅಂದರೆ ಯೇಸುವಿನೊಂದಿಗೆ ಇರಬೇಕು ನಾವು. ಈ ಪೇತ್ರ ಹೇಳ್ತಾನೆ, ಸ್ವಾಮಿ, ನಾವು ಅದನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಸ್ವಾಮಿ? ನಿತ್ಯ ಜೀವದ ಮಾತು ನಿನ್ನ ಬಳಿಯಲ್ಲಿರೋದ್ರಿಂದ ನಾವು ನಿನ್ನನ್ನೇ ಆತುಕೊಳ್ತೇವೆ, ನಿನ್ನನ್ನೇ ಆಶ್ರಯಿಸ್ತೇವೆ, ನಿನ್ನ ಮುಖವನ್ನೇ ನೋಡ್ತೇವೆ. ನಿನ್ನಲ್ಲಿ ನಾವು ನಿತ್ಯ ಜೀವದ ಮಾತುಗಳನ್ನು ಕೇಳಿ ಬಲ ಹೊಂದಿದ್ದೇವೆ. ಈ ದಿನಗಳಲ್ಲಿ ನಾವು ಸಹ ನಿತ್ಯ ಜೀವದ ಮಾತುಗಳನ್ನು ಕೇಳಿ ಬಲ ಹೊಂದುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಈ ಲೋಕದ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ಗೋಸ್ಕರ, ಆಶೀರ್ವಾದಕ್ಕೋಸ್ಕರ ಸ್ವಾಮಿ ಹಿಂಬಾಲಿಸೋದು ಬೇಡ. ಆತ್ಮಿಕ ಆಶೀರ್ವಾದಕ್ಕಾಗಿ ಹಿಂಬಾಲಿಸೋಣ. ಅದರೊಂದಿಗೆ ಈ ಲೋಕದಲ್ಲಿ ನಮಗೆ ಬೇಕಾದ ಎಲ್ಲವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ನಿನ್ನ ಸಂಧಾನದಲ್ಲಿ ನಾವು ಸೇರುವಂತೆ ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ಸ್ತೋತ್ರ. ಅಪ್ಪ, ನಿತ್ಯ ಜೀವದ ಮಾತುಗಳು ನಮಗೆ ನೀನು ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಲೋಕದ ಆಶೀರ್ವಾದಗಳಿಗಿಂತ ಮಿಗಿಲಾಗಿ ನಿತ್ಯ ಜೀವದ ಆಶೀರ್ವಾದಕ್ಕಾಗಿ ತೊರೆದು ಅದಕ್ಕಾಗಿ ಬಯಸುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.